ನೀವೆಲ್ಲ ಆ ಕಡೆ ಅದನ್ನ ಅಲ್ಲ ಕಣೆ ವಾಯ್ಸ್ ಇದೆ ಕರೋ ಸ್ಯಾರಿ ಸರಿ ಬರಲ್ಲ ಆ ಕಡೆ ರೈಟ್ ಕೈ ಇಲ್ಲ ಓಕೆ ಒಂದೇ ಸರಿ ರೆಡಿ ಮಾಡಿದ್ರೆ ನಾನು ಹೇಳ್ತೀನಿ ಹುಡುಗಿ ರೆಡಿ ಆಯ್ತೈತಲ್ಲ ಅರಿಶಿನ ನೀರೆಲ್ಲ ಸ್ವಲ್ಪ ಕತ್ತೈತಿ ಸುಪ್ರಿಯಾ ಸ್ಮೈಲ್ ಸ್ಮೈಲ್ ಸುಪ್ರಿಯಾ 2 1 ಒಂದೇ ಸಲ ಹಾಕಿ ಇದಕ್ಕೆ ಏನೋ 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 ಎಲ್ಲಿಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್. ನಾನು ಮದುವೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಸೆಶಾಸ್ತ್ರ ಎಲ್ಲ ಮುಗೀತು, ಅದಾದಮೇಲೆ ಅರಿಶಿನ ಶಾಸ್ತ್ರ ಇತ್ತು. ಸೊ ತುಂಬಾ ಚೆನ್ನಾಗಾಯಿತು. ಹೇಗಾಯಿತು ಏನನ್ನೋದನ್ನೆಲ್ಲ ಶೇರ್ ಮಾಡಿದ್ದೀನಿ. ಆ್ಯಂಡ್ ಒಂದು ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ, ಜೋಳದ ಪನ್ನೀರ್ ಪರೋಟ, ಕಾರ್ನ್ ಪನ್ನೀರ್ ಪರೋಟ ಅಂತೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ಸೊ ಕೊನೆ ತನಕ ವೀಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರಿನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ವೀಡಿಯೋ ನೋಡಿ. ಅಯ್ಯೋ ನಾಯಿ ಬಂದೈತೆ. ನಾಯಿ ಒಂದು ಬನ್ನಿ ಎಲ್ಲರೂ ಬನ್ನಿ, ಹೋಗ್ರಿ ಹೋಗಿ ಹೋಗಿ ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಯ್ತಿರ. ಹೋಗಿ ನಾಳೆಯಿಂದ ಎಲ್ಲ ಎಂತ ಆಟೋಗ್ರಾಫಿ ಕರೀತಾರೆ. ಅವರೆಲ್ಲ ಊರವರೆಲ್ಲ ಹೋಯ್ತಾರ. ನೀವೆಲ್ಲ ಆ ಕಡೆ ಅದನ್ನ ಸೊ ಎಲ್ಲ ಇದು ಮಾಡೋದಕ್ಕೆ ಫೋಟೋ ಇದ್ರೂ ಕರೆಸಿದ್ರು, ವಿಡಿಯೋಗ್ರಾಫರ್ನೂ ಕರೆಸಿದ್ರು. ಸೊ ನಾನಿಲ್ಲಿ ಸ್ಯಾರಿ ತೊಗೊಂಡು ಹೋಗಿರಲಿಲ್ಲ. ಅದೇ ಬ್ಲೌಸ್ಗೆ ನಾನು ಹೇಳಿದ್ನಲ್ವ ನಿನ್ನೆ ಬ್ಲೌಸ್ನ ಇದು ಮಾಡಿದ್ದೆ ಅಂಥೇಳಿ. ಆ ಬ್ಲೌಸ್ ನಾವೇನು ಮಾಡಿ, ನನ್ನ ಅತ್ತೆ ಇದ್ದರು, ನಮ್ಮ ಮಾವನ ಹೆಂಡತಿ, ನಮ್ಮ ಅಮ್ಮನ ತಮ್ಮನ ಹೆಂಡತಿ, ಅವರೇ ಒಂದು ಯೆಲ್ಲೋ ಕಲರ್ ಸ್ಯಾರಿನ ಕೊಟ್ಟರು. ಅದನ್ನು ಹಾಕ್ಕೊಂಡು ಸರಿ ಎಲ್ಲ ನನಗೇನಾದರೂ ಮುಂಚೆನೇ ಹೇಳಿದರೆ ಈ ಥರ ಎಲ್ಲ ಇದೆ ಅಂಥೇಳಿ ನಾನು ಪ್ರಿಪೇರ್ ಆಗಿ ಹೋಗ್ತಿದ್ದೆ ಅದಕ್ಕೆ. ಸೊ ಪ್ರಿಪೇರ್ ಆಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಂದು ಈ ಕಡೆಯಿಂದ ಮೊದಲೇ ಅದಕ್ಕೆ ದಪ್ಪ ಇರಬಾರ್ದು ಅಂತ ಹೇಳೋದು. ನನ್ನ ಹೊಟ್ಟೆ ಎಲ್ಲ ಕಾಣಿಸ್ತಾ ಇತ್ತು. ಸರಿ ನಾನೇ ಆ ಕಡೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋದೆ. ಬಟ್ ತುಂಬ ಜನ ಇದ್ದಿದ್ದರಿಂದ ಅದೊಂದು ಲೋಟಸ್ ಥರ ಫ್ಲವರ್ ಥರದ್ದೊಂದು ಇದಿತ್ತು, ಅದನ್ನು ತೊಗೊಂಬಂದಿದ್ದು. ಅಂದರೆ ಹೇಳಿ ತರಿಸಿದ್ರು, ಅಂದರೆ ಡೆಕೋರೇಷನ್ ಅವ್ರು ಮಾಡ್ತಾರಲ್ಲ ಅದು. ನಮಗೆಲ್ಲ ಏನನ್ಸುತ್ತೆ ಗೊತ್ತಾ ಇವಾಗ, ಅಯ್ಯೋ ಯಾಕಪ್ಪ ನಮ್ಗೆ ಆ ಟೈಮಲ್ಲಿ ಈ ಥರ ಇರಲಿಲ್ಲ ಅಂತ ಹೊಟ್ಟೆ ಉರಿಯುತ್ತೆ. ಬಟ್ ಇವ್ರು ಮಾಡ್ತಾರೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ಲ. ಆಮೇಲೆ ಅದಕ್ಕೂ ಇದು ಮಾಡ್ಕೊಂಬೇಡಿ, ನಮ್ಮ ಟೈಮಲ್ಲಿ ಇರಲಿಲ್ವಲ್ಲಪ್ಪ ಈ ಥರದ್ದೆಲ್ಲ, ನಮಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವಾಗೆಲ್ಲ ಈ ಥರ ಏನೂ ಇರಲಿಲ್ಲ, ಫೋಟೋ ಶೂಟ್ ಆಗಲಿ ಆ ಥರದ್ದೆಲ್ಲ. ಬಟ್ ಫೋಟೋ ತೆಗ್ಸಿದ್ವಿ ಅನಿಸುತ್ತೆ ನಮ್ಮದು, ನನಗೆ ಗೊತ್ತಿಲ್ಲ ನೋಡಿ, ಏನೂ ಇರಲಿಲ್ಲ. ಸೊ ಅದಾದಮೇಲೆ ಎಲ್ಲ ಕ್ಲೀನಾಗಿ ನಾನು ವೀಡಿಯೋ ಮಾಡಲಿಲ್ಲ ಅಂದರೆ ಪಾಪ ಬೇರೆಯವ್ರಿಗೆ ಏನೂ ಗೊತ್ತಿರಲ್ಲ ವೀಡಿಯೋ ಮಾಡೋದಕ್ಕೆ. ಅವ್ರಿಗೆ ಹೇಗೆ ಗೊತ್ತಿರುತ್ತೆ, ನಮಗೆ ಕರೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ. ಬಟ್ ಕ್ಯಾಮ್ರಾ ಕೊಟ್ಟು ಹೋಗಿದ್ದೆ, ಅವ್ರು ಹೆಂಗೆಂಗೋ ಮಾಡ್ತಾಯಿದ್ರು. ಆಮೇಲೆ ಅದೇನು ಆ್ಯಕ್ಚುಲಿ ಫೋಟೋಗ್ರಾಫರು ಆ್ಯಕ್ಷನ್ ಸರಿ ಇರಲ್ಲ ಅನ್ನೋದಕ್ಕೆ ಆ್ಯಟಿಟ್ಯೂಡ್ ಅಂತ ಹೇಳ್ತಾಯಿದ್ರು. ಸೊ ಆ್ಯಟಿಟ್ಯೂಡ್ ಅಲ್ಲ ಅದು, ಇದು ಆ ಥರ ಇದು ಮಾಡಿ ಅಂತ ಹೇಳಿದೆ. ಬಿಕಾಸ್ ಯಾರು ಗೊತ್ತಿಲ್ಲ ಅಂದರೆ ಬೇರೆ ಕಡೆ ಸುಮ್ಮನೆ ಬೈಸ್ಕೊಂಡ್ಬಿಡ್ತಾರೆ. ಸೊ ನನಗೆ ಹೇಳ್ತಾಯಿದ್ರು, ಸೊ ಆ್ಯಟಿಟ್ಯೂಡ್ ಚೆನ್ನಾಗಿ ಬರಲ್ಲ ನಿಮ್ಮದು, ನೀವೇನಾದರೂ ಮಾತಾಡ್ತಾಯಿದ್ರೆ ವಿಡಿಯೋ ಕಡೆ ಗಮನ ಕೊಟ್ಟು ನಿಮ್ಮ ಮೊಬೈಲ್ ಕಡೆಗೆ ಆ್ಯಕ್ಷನ್ ಅಂತ ಹೇಳಿ ಅಂತೇಳಿ ಅವಾಗ ಕರೆಕ್ಟ್ ಮಾಡಿದೆ. ಸರಿ, ಎಲ್ಲಾದರೂ ಒಂದು ನಾವು ತಿಳ್ಕೊಳ್ಳೋದೊಂದಿರುತ್ತೆ, ಬೇರೆಯವ್ರಿಗೆ ತಿಳಿಸೋದೊಂದಿರುತ್ತೆ. ಅದನ್ನು ಅವ್ರು ಹೇಗೆ ತೊಗೋತಾರೆ ಅದು ಅವ್ರಿಗೆ ಬಿಟ್ಟಿರುತ್ತೆ. ಸೊ ಅವ್ರ ಅತ್ತೆ ಮಕ್ಕಳು, ಅಂದರೆ ಅವರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅವ್ರ ಫ್ರೆಂಡ್ಸ್ಗಳು ಎಲ್ಲ ಸೇರಿ ಇದು ಮಾಡಿದ್ವಿ. ನನಗೆ ಇನ್ವಾಲ್ವ್ ಆಗೋಕ್ಕೆ ಇಷ್ಟನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಬಿಕಾಸ್ ನಾನು ಎಲ್ಲೂ ಆ ಥರ ಹೋಗಲ್ಲ ಇನ್ವಾಲ್ವ್ ಆಗೋಕ್ಕೆ. ನನ್ನ ವೀಡಿಯೋದಲ್ಲಿ ನಾನು ಏನಾದರೂ ಮಾಡ್ಕೋತೀನಿ ಅಥವಾ ಇದಿರುತ್ತೆ. ಬಟ್ ಅಲ್ಲಿ ಯಾರಾದರೂ ಏನಾದರೂ ಮಾಡಿದ್ರೆ ಸರಿಯಾಗಿ ಮಾಡ್ತಿಲ್ಲ ಅಂದಾಗ ಒಂಥರ ಬೇಜಾರಾಗುತ್ತೆ ನಮಗೂ ಕೂಡ, ಅವ್ರಿಗೂ ಕೂಡ ಇದಾಗುತ್ತೆ. ನಾನು ಮೊದಲೇ ಕೋಪಿಸ್ಟಿ, ನಾನು ಏನಾದರೂ ಅಂದ್ಬಿಡ್ತೀನಿ ಅನ್ನೋದು ಒಂಥರ ನನಗೂ ಭಯ ಇರುತ್ತೆ. ಸರಿ, ಫೋಟೋಸ್ಗೆ ಕ್ಲೋಸಪ್ ಫೋಟೋ ಇರುತ್ತಲ್ಲ, ಅದಕ್ಕೆ ಈ ಥರ ಮಾಡಿ ಅಂತೇಳಿ ಆ ಯಪ್ಪ ಬಂದು ನನಗೇ ಪಾಯಿಂಟ್ ಔಟ್ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳೋರು. ಸೊ ಇನ್ನೂ ಒಂಥರ ಬೇಜಾರಾಗ್ತಿತ್ತು. ಸರಿ, ಅದಾದಮೇಲೆ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಇದು ಮಾಡ್ತಿದ್ದೆ. ಸೊ ಮೆಹಂದಿ ಎಲ್ಲ ಹಾಕೊಂಡ್ಬಿಟ್ಟಿದ್ರು, ನಾನು ಹಾಕಿಸ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ಟೈಮೇ ಇರ್ತಿರ್ಲಿಲ್ಲ. ಅವತ್ತು ಹಿಂದಿನ ದಿನ ಅಲ್ಲ, ಅವತ್ತೇ ಹೋಗಿದ್ದಲ್ವ. ಸೊ ಹಾಗಾಗಿ ಅವರೆಲ್ಲ ಅಲ್ಲೇ ಇದ್ರಲ್ವ, ಸ್ಟೇ ಆಗಿದ್ದವರೆಲ್ಲ ಅವರವರೇ ಹಾಕ್ಕೊಂಡು ಏನೋ ಒಂದು ಮಾಡ್ಕೊಂಡಿದ್ರು, ಚೆನ್ನಾಗಿ ಕಾಣಿಸ್ತಾಯಿತ್ತು. ಒಂದಿಬ್ಬರು ಕೈ ಮಾತ್ರ ಪ್ಲೇನ್ ಥರ ಇತ್ತು. ಸೊ ಎಲ್ಲ ಈಕ್ವಲ್ ಆಗಿರಲ್ಲ ಅಲ್ವಾ. ಸರಿ ಅಂತ ಹೇಳ್ಬಿಟ್ಟು
ಫೋಟೋಶೂಟ್ಗೆಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ಅದೇ ಇದಿರುತ್ತಲ್ವ. ತುಂಬ ಜನ ಬೇರೆ ವೆಯ್ಟ್ ಮಾಡ್ತಾಯಿದ್ರು ಹಸೆ ಆದಮೇಲೆ. ಅವ್ರಿಗೂ ಎಲ್ಲ ಕೆಲಸ ಇರುತ್ತಲ್ವ, ಫುಲ್ ಡೇ ಇಲ್ಲೇ ನೋಡ್ಕೊಂಡು ಮಾಡ್ಕೊಂಡಿರೋದಕ್ಕೆ. ಊರುಗಳಲ್ಲಿ ಅಂದರೆ ಹಸು ಕರು ಆ ಥರ ಎಲ್ಲ ಇರುತ್ತಲ್ವ. ಸೊ ಪಾಪ ವೀಡಿಯೋ ಮಾಡೋರು ಗೊತ್ತಿಲ್ಲದೆ ಹೇಗಿಗೋ ಇದು ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬಂದೆ. ಬಿಕಾಸ್ ಬರ್ತಿರ್ಲಿಲ್ಲ, ಮೇ ಬಿ ಇರ್ತಿದ್ನೋ ಏನೋ ಗೊತ್ತಿಲ್ಲ. ಕಣ್ಣೊಳಗೆ ಯಾರೋ ಅರಿಶಿನ ಪುಡಿ ಹಾಕ್ಬಿಟ್ರು. ಸೊ ಕಣ್ಣು ಉರ್ಸ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ಫೋಟೋಶೂಟ್ಗೆ ಮತ್ತು ಅವ್ರಗಳ ರಿಲೇಟಿವ್ಸ್ ಎಲ್ಲ ವೀಡಿಯೋಸ್ಗಳಿರ್ತಾರಲ್ಲ, ಊರವರು ಮತ್ತು ನಮ್ಮ ಅತ್ತೆದಿರೆಲ್ಲ ಕೂಡ ಅವರು ಕೂಡ ಫೋಟೋಸ್ ವೀಡಿಯೋಸ್ಗಳನ್ನೆಲ್ಲ ತೆಗೆಸ್ಕೊತಾಯಿದ್ರು. ಸೊ ಏನೋ ಒಂಥರ ಚೆನ್ನಾಗಿರುತ್ತೆ ಊರವರೆಲ್ಲ ಸೇರ್ಕೊಂಡಾಗ. ಎಲ್ಲ ಕಾಂಬಿನೇಷನಲ್ಲೇ ಮಾಡ್ತಾರೆ. ನೀವು ಹಿಂದ್ಗಡೆ ಕೆನ್ನೆಗೆ ಹಚ್ಚಿ ನೀವಿಬ್ರು ಕೈ ಹಿಡ್ಕೊಳ್ಳಿ. ಕ್ಯಾಮ್ರಾ ನೋಡ್ಬೇಡಿ, ಅವ್ರನ್ನ ನೋಡಿ. ಕೈ ಹಿಂಗ್ ಕೊಡಿ. ಹಾಗೆ ದಾರ ಕಡೆ ಹೇಳೋದು ಈ ಕಡೆಗೆ ನೋಡಿ. ಇನ್ನೊಂಚೂರು ರೈಟ್ ಮಾಡಿ. ಮಧ್ಯದಲ್ಲಿ ಸಾಂಗ್ ಹಾಕ್ತಿದ್ರು. ಸಾಂಗ್ ಇದ್ರೆ ಕರೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸಾಂಗ್ನ ನಾವು ಹಾಕೋಂಗೆ ಇಲ್ಲ, ಕಾಪಿರೈಟ್ ಬರುತ್ತೆ ಅಂತ ಹೇಳಿಲ್ಲದಲ್ವ, ಹೇಳ್ತಿರ್ತೀನಿ ಅವಾಗ. ಸರಿ ಅಂತ ಹೇಳ್ಬಿಟ್ಟು ಹಳದಿ ನೀರು ಹಾಕೋದಕ್ಕೆಲ್ಲ ಇದು ಮಾಡ್ತಾಯಿದ್ರು. ತುಂಬ ಹಳದಿ ಥರ ಮಾಡಿರಲಿಲ್ಲ, ತುಂಬ ಹಳದಿ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಲೈಟಾಗಿ ಮಾಡಿಬಿಟ್ಟಿದ್ರು. ಸೊ ಹಳದಿ ಶಾಸ್ತ್ರಕ್ಕಲ್ವ ಅಂತೇಳಿ ಇದು ಮಾಡಿದ್ರು. ಮಕ್ಕಳೆಲ್ಲ ಅವ್ರ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ರು, ಅವ್ರ ಫ್ರೆಂಡ್ಸ್ ಅವರೆಲ್ಲ. ಸೊ ಈ ಥರ ಫಂಕ್ಷನ್ಸ್ಗಳಿಗೆ ಹೋದಾಗ ಎಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಸೇರ್ಕೊಂಡಿರ್ತೀವಿ, ಎಲ್ಲ ಮಾಡ್ತಿರ್ತೀವಲ್ಲ ಆವಾಗ. ಸೊ ಅವರೆಲ್ಲ ಹೇಳ್ತಾಯಿದ್ರು ಹೀಗೆ ಮಾಡಿ ಹಾಗಾಗಿ ಮಾಡಿ ಅಂತೇಳಿ ಫೋಟೋಶೂಟ್ಗೆ. ಸರಿ ಅಂತೇಳಿ ಎಲ್ಲ ಮಾಡ್ಕೊತಾಯಿದ್ರು. ಅದೊಂದು ಮಿರರ್ದೊಂದು ವೀಡಿಯೋನ ಆ್ಯಕ್ಚುಲಿ ಸ್ಪೆಕ್ಸ್ದು ಯಾರೋ ಒಂದು ಮಾಡಿದ್ರು, ಚೆನ್ನಾಗಿದ್ರು, ಎಲ್ಲರಿಗೂ ಹಾಕ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದನ್ನು ಮಿಸ್ ಮಾಡಿಕೊಂಡು ಇಲ್ಲ ಹೇಳಿದ್ದೆ, ಅವ್ರು ಮಾಡಿಲ್ಲ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಕೊಟ್ಟಿಲ್ಲ ಅಂತ ಅಂದರೆ. ಸೊ ನಾನು ಏನು ಮಾಡಿರ್ತೀನಿ ಅದು ಇದು ಮಾಡಿರ್ತೀನಿ. ಆಮೇಲೆ ಸರಿ ಫ್ಲವರ್ನ ಹಾಕಿ ಅಂತ ಹೇಳ್ತಾಯಿದ್ರು. ಸೊ ಮೇಲಿಂದ ಫ್ಲೋ ಆಗೋ ಥರ. ಬಟ್ ಇವರೆಲ್ಲ ಕೈನ ಟಚ್ ಮಾಡಿಬಿಟ್ರು ಒಂದು ಸರಿ ಮತ್ತೆ ಹಾಕಿ ಅಂತೇಳಿ ಹಾಕಿಸ್ತಿದ್ದಾರೆ. ಇಲ್ಲಿ ತೊಂದರೆ ಇಲ್ಲ, ಮತ್ತೆ ಹಿಂದ್ಗಡೆ ಇರೋದನ್ನ ಕಿತ್ಕೊಂಡು ಹೋಯ್ತು. ರೆಡಿ. ಸರಿ ಬರಲ್ಲ, ಆ ಕಡೆ ರೈಟ್ ಕೈ ಇಲ್ಲ, ಒಂದೇ ಕೈ. ಓಕೆ, ನಾನು ಹೇಳ್ತೀನಿ. ಹುಡುಗಿ ರೆಡಿ ಆಯ್ತೈತಲ್ಲ, ಮಾಡೋದ್ಸಲಿ ಬೆಂಡಾಗಿ ಬೈತಲ್ಲ ಬಿಡ್ಸಲಿ ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಅದು ಸ್ಟಿಕ್ ಮಾಡಬೇಕಿತ್ತಲ್ವ, ಡಬಲ್ ಟೇಪ್ ಏನಾದರೂ ಇದ್ದರೆ. ರೆಡಿ 3 2 1. ಇನ್ನೊಂದ್ಸಲಿ ಹುಡುಗಿ ಮೇಲಾಕಿ. ರೆಡಿ 3 2 1. ಸೊ ಇವ್ರು ಬಂದು ಅಮ್ಮ ಮತ್ತು ಅವರ ಚಿಕ್ಕಮ್ಮ ಹುಡುಗಿ. ಅವರಮ್ಮ ಈ ಕಡೆ ಲೆಫ್ಟಲ್ಲಿರೋರು ಅವರಮ್ಮ, ನಮ್ಮ ಅತ್ತೆ. ಸೊ ಸಾಂಗ್ ಮತ್ತೆ ಹಾಕ್ಬಿಟ್ಟಿದ್ರು. ಸೊ ಅವರೆಲ್ಲ ಸ್ವಲ್ಪ ಯಾರಿಗೆ ಆಗಲಿ ಫೀಲ್ ಆಗುತ್ತಲ್ವ, ಮಗಳು ಮನೆಯಿಂದ ಹೋಗ್ಬೇಕಾದ್ರೆ ಅವ್ರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಅದನ್ನು ನೋಡಿ ಅವಳು ಅಳ್ತಾಳೆ. ಆ್ಯಕ್ಚುಲಿ ಇಟ್ಸ್ ಗುಡ್, ಬಟ್ ಅದೇನೋ ಒಂಥರ ಫೀಲಿಂಗ್ ಇರುತ್ತೆ. ಆದರೆ ಏನಂದರೆ ಅವ್ರನ್ನ ಅಳಿಸ್ಬಿಟ್ರೆ ಅವ್ರೊಂಥರ ಚೆನ್ನಾಗಿ ಕಾಣಿಸಲ್ವಲ್ಲ ಅನ್ನೋ ಒಂಥರ ಫೀಲ್ ಆಗಿಬಿಡತ್ತೆ. ನಾವು ಹೇಳ್ತಾಯಿದ್ವಿ ನಾಳೆ ಅಳೋರಂತೆ ನಾಡಿದ್ದು ಅಳೋರಂತೆ ಅಂತ ಹೇಳಿಬಿಟ್ಟು. ಆದರೆ ಒಂದು ಫೀಲ್ ಇರುತ್ತಲ್ಲ, ಮಗಳು ಮನೆ ಬಿಟ್ಟು ಹೋಗ್ತಲ್ಲ, ಎಷ್ಟೇ ಹತ್ರದಲ್ಲಿರಲಿ ದೂರದಲ್ಲಿದ್ರಿ ಏನೋ ಒಂಥರ ಫೀಲ್ ಅದು. ಸೊ ಅಳ್ತಿದ್ರು. ಹಾಗೇ ನಮ್ಮ ಮಾವ ಇರಲಿಲ್ಲ, ನಮ್ಮ ಮಾವ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನು ಇನ್ನೂ ಜೋರಾಗಿ ಹತ್ಬಿಡ್ತಾನೆ. ನನ್ನ ಮದುವೆ ಟೈಮಲ್ಲಿ ತುಂಬ ಅಳ್ತಿದ್ದ ಅವನು. ಸೊ ಇವರಿಬ್ಬರು ಬಂದು ಟ್ವಿನ್ಸ್ ಮಕ್ಕಳು. ಇವ್ರಿಗೆ ಇಬ್ಬರು ಒಂದೇ ಥರ ಕಾಣಿಸ್ತಾರೆ. ಇಬ್ಬರಲ್ಲಿ ಅಕ್ಕ ಯಾರು ತಂಗಿ ಯಾರು ಅನ್ನೋದು ಗೊತ್ತಾಗಲ್ಲ. ಅವ್ರ ಅಮ್ಮನೇ ಕಂಡಿಡ್ಬಿಟ್ಟು ಎಲ್ಲರಿಗೂ ಹೇಳಬೇಕು ಅಷ್ಟೇ. ಅದರಲ್ಲೂ ಹೆಸ್ರು ಹಂಗೆ ಸುಪ್ರಿಯಾ ಅಂತಾರೆ ಇಟ್ಟಿದ್ದಾರೆ. ಸೊ ಮದುವೆ ಆಗ್ತಿರೋಳ ಹೆಸರು ಸುಪ್ರಿಯಾ ಅಂತ ಅನಿಸುತ್ತೆ, ಸುಪ್ರಿಯಾನೇ. ಆಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಎಲ್ಲ ಮಾಡ್ತಿದ್ದೀವಿ. ಸೊ ಪಾಪ ವಿಡಿಯೋ ಇಡೋರಿಗೆ ಗೊತ್ತಾಗಿಲ್ಲ ಹೇಗೆ ಇಡಬೇಕು. ಅವ್ರ ಟರ್ನ್ ಆದರೆ ಅದೇ ಥರ ಇದು ಮಾಡ್ಕೊಂಡು ಮಾಡಿದ್ದಾರೆ ಪಾಪ. ಸೊ ಆದ್ರೂ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆದಷ್ಟು ಮಾಡಲಿ ಅಂದ್ಕೊಂಡು ಸುಮ್ಮನೆ ಆಗಿದೆ. ಸೊ ನಾವೇನು ಪರ್ಫೆಕ್ಟ್ ಅಲ್ಲ, ಹಾಗಂತ ಇನ್ನೊಬ್ರಿಗೆ ಬೇರೆಯವ್ರಿಗೆ ನೀವು ಹಿಂಗೆ ಹಿಡ್ದಿಲ್ಲ ಹಂಗೆ ಹಿಡ್ದಿಲ್ಲ ಅಂತ ಹೇಳೋಕ್ಕೆ. ಬಟ್ ಗೊತ್ತಿದ್ದವ್ರು ತಪ್ಪು ಮಾಡಿದಾಗ, ನನ್ನ ಮಗ ಆಗಲಿ ಯಾರಾದರೂ ಆಗಲಿ ಹಿಂಗೆ ಕೊಟ್ಟಿರ್ತೀವಲ್ಲ, ಹಾಗೆ ಮಾಡಿದಾಗ ತಪ್ಪಾದಾಗ ಬೈತೀನಿ. ಸೊ ಎಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ.
ಎಲ್ಲರಿಗೂ ಕೂಡ ಅವ್ರು ಹೇಳೋದೇ ಒಂದು ಇವ್ರು ಮಾಡೋದೇ ಒಂದು ಆಗಿರ್ತಿತ್ತು. ಸೊ ಮತ್ತೆ ರಿಟರ್ನ್ ಮಾಡಿಸೋರು ಫೋಟೋಗೆ ಅಥವಾ ವೀಡಿಯೋದಕ್ಕೆ ಏನಕ್ಕಾದ್ರೂ ಬೇಕಂತ ಅಂದರೆ ಅವ್ರಿಗೂ ಸುಸ್ತಾಗ್ತಿತ್ತು. ಕತ್ತೆತ್ತು ಓಕೆ ರೆಡಿ ಅಷ್ಟೊಂದು ಬೇಡ ಕತ್ತಿ ಇನ್ನೂ ಡೌನ್ ಮಾಡು ಓಕೆ ಇವಳು ನೋಡು ಕಾಲಲ್ಲಿ ಹೊತ್ಕೊಂಡು ಕಾಲು ಹೊರಗಡೆ ಇಡು ಹೊರಗಡೆ ಕೈ ಮಾತ್ರ ಒಂದು ಕೈಲಿ ಇಟ್ಕೊಳ್ಳಿ ಕಣ್ಣು ಮುಚ್ಕೊಂಡಿರು ನೀನು ಅರಿಶಿನ ನೀರೆಲ್ಲ ಹೋಗು. ರೆಡಿ ಸ್ವಲ್ಪ ಕತ್ತೆತ್ತಿ ಸುಪ್ರಿಯಾ ಸ್ಮೈಲ್ ಸುಪ್ರಿಯಾ 3 2 1 ಮುಂದೆ ಸಲ ಹಾಕಿ ಇದಕ್ಕೆ ಅಂದಾಗ ರೆಡಿ ಎಷ್ಟಿದಾವೆ ಎರಡು ಇದಾವ ನೀವೊಂಚೂರು ಹಿಂದೆ ಅವಳೊಂಚೂರು ಮುಂದೆ ರೆಡಿ 3 2 ಮುಂದೆ ಬಸ್ ರೆಡಿ ಹಿಂದೆ ಹೋಗು ಸರ್. ರೆಡಿ 3 2 1 ಹಿಂದಕ್ಕೆ ಬನ್ನಿ ಬಕೆಟ್ ಎಸ್ಬಿಟ್ಟಿರಾ ಪಾಪ ಬಿಟ್ಕೊಡ್ತೀರಾ? ರೆಡಿನಾ ರೆಡಿ 3 ಕಿವಿ ಒಂದು ನೋಡ್ಕೊಂಬಿಡಿ. ಕೈ ಡೌನ್ ಮಾಡಿ ಇನ್ನೂ ಕೈ ಡೌನ್ ಮಾಡು ಹುಡುಗಿ ಕರ್ಕೊಳ್ಳಿ ರೆಡಿ ರೆಡಿ ಪೊಸಿಷನ್ ಚೇಂಜ್ ಮಾಡಬೇಡ ನೀನು ಡೌನ್ ಲುಕ್ ಮಾಡು ಅಷ್ಟೊಂದು ಬೇಡ ಓಕೆ ರೆಡಿ ರೆಡಿ 3 2 1 ಬಿಟ್ರು ಜರುಗಿ ಪಾಪ ನನಗೆ ಅಲ್ಲವಾ ನನಗೆ ನನಗೆ ಯಾರಿಗೆ ಅಂತ ಕೊಡ್ತಾಳೆ ಬುಕ್ಸ್ ಕೊಡೋದು. ಕುಡಿಲಾ ಟೇಸ್ಟ್ ಈಗ ಯಾರಿಗೆ ಕೊಡ್ತೀಯಾ? ನಾನು ಬಕ್ಸ್ ಕೊಡ್ತೀನಿ ಕೊಡು ನಿಂಗೆ. ನಾನು ಬಕ್ಸ್ ಕೊಡ್ತೀನಿ ನಿಂಗೆ ಬಕ್ಸ್ ಕೊಡ್ಲಾ? ನೀನು ಕುಡಿತೀಯಾ? ಕುಡಿ. ಹೆಂಗ್ ಕುಡಿಯೋದು ನೀನು ಚಿನಿ? ಹೆಂಗ್ ಕುಡಿಯೋದು? ಓ ಎಲ್ಲ ಅಲ್ಲೇ ಹೋಯ್ತು. ಸೊ ಅದಾದಮೇಲೆ ಬಾಗಿನ ತುಂಬಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಮುತ್ತೈದರಿಗೆ 5 ಜನಕ್ಕೆ ಕೊಡಬೇಕಿರುತ್ತಲ್ಲ ಶಾಸ್ತ್ರಕ್ಕೆ ಸೇರಿದವ್ರಿಗೆ ಅವ್ರಿಗೆ. ಸೊ ನಾವೇನೇನು ಹಾಕ್ತೀವಿ ನೀವೇನೇನು ಹಾಕ್ತೀರ ಅನ್ನೋದು ಗೊತ್ತಿರೋ ಒಂದೊಂದು ಕಡೆ ಒಬ್ಬೊಬ್ರು ಇದಾಗ್ತಾರೆ. ಸೊ ಮರ ತಂದುಬಿಟ್ಟು ಮೊರ ಅಂತ ಹೇಳ್ತೀವಿ, ಇದು ಬಿದ್ರದ್ದು ಮೊರ, ನೀವೆಲ್ಲ ಏನು ಹೇಳ್ತೀರ ಅಂತ ಗೊತ್ತಿಲ್ಲ. ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಇದನ್ನು ಹಾಕ್ಕೊಂಡು ಹಿಂಗೆ ಇಂಟು ಮಾರ್ಕ್ ಥರ ಫಸ್ಟ್ ಹಾಕ್ತಾರೆ. ಅದಾದಮೇಲೆ ನನಗೆ ಹೇಳ್ಕೊಟ್ರು ನಮ್ಮ ಅತ್ತೆ, ಅದನ್ನು ಇದು ಮಾಡ್ತೀನಿ. ಬಾಳೆದೆಲೆ ಹಾಕಿ ಅದ್ರ ಮೇಲೆ ಎಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ, ಸ್ವಲ್ಪ ಅಕ್ಕಿ, ಕಾಯಿನು ಮತ್ತು ಕಡಲೆಬೇಳೆ, ಮಡ್ಲಕ್ಕಿಗೆ ನಮ್ಮ ಕಡೆ ಇದೇ ಥರ ಇದು ಮಾಡ್ತಾರೆ. ಸೊ ಒಂದು ಅಚ್ಚು ಬೆಲ್ಲ, ಆದಮೇಲೆ ಒಂದು ಕ್ಯಾರೆಟು, ಒಂದು ಬೀನ್ಸು, ಕುಕ್ಕುಂಬರು, ಆಲೂಗಡ್ಡೆ, ಇದನ್ನೆಲ್ಲ ಏನಕ್ಕೆ ಹಾಕಿದ್ರು ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನು ಎಲ್ಲ ಹಾಕಿದ್ರು. ಅದಾದಮೇಲೆ ಒಂದು ಬ್ಲೌಸ್ ಪೀಸ್ ಹಾಕ್ತಾರೆ. ಬ್ಲೌಸ್ ಪೀಸ್ ಆದಮೇಲೆ ಅಮ್ಮನ ಅಚ್ಚಿ ಅಂತ ಹೇಳ್ತೀವಿ ನಾವು. ಸೊ ಗ್ಲಾಸ್ದು ಬ್ಯಾಂಗಲ್ಸು ಮತ್ತು ಕುಂಕುಮ ಅದೆಲ್ಲ ಒಂದು ಪ್ಯಾಕ್ ಬಂದಿರುತ್ತಲ್ಲ, ಅದು ಸಪ್ರೇಟ್ ಇರೋದು ಬಿಟ್ಟು ಒಂದು ಪ್ಯಾಕಲ್ಲಿ ಬಂದಿರುತ್ತಲ್ಲ ಅದನ್ನು. ಅದಾದಮೇಲೆ 2 ಊದ್ಬತ್ತಿ ಇಡಿಸ್ತಾರೆ, ಒಂದು ಕರ್ಪೂರ ಇಡಿಸ್ತಾರೆ. ಸೊ ಇಡ್ಸಿದ್ರಪ್ಪ ನನಗನ್ಸೋ ಪ್ರಕಾರ. ಅದಾದಮೇಲೆ ನಮ್ಮ ಮಮ್ಮಿಯವರು ಕ್ಲೋಸ್ ಮಾಡ್ತಿದ್ರು. ಹಿಂಗೆ ಸಿಕ್ಸಿ ಮಾವ ಹಿಂಗೆ ನಾನು ಅದಕ್ಕೆ 2 ಹಂಗೆ ಹಾಕಿದ್ದೆ. ಅದಕ್ಕೆ ಮತ್ತೆ ಚೆಲ್ಕಂದಾರ ಕಣೆ. ಹ್ಯಾಕ್ಸಿ ಐಸು ಅಲ್ಲ ಅವಳು ಬಿಡ್ಲಿಲ್ಲ, ಅವಾಗ ಇವಳೇ ಬಿತ್ತು ಅಲ್ಲಿ. ಅವಳು ಬಿಡ್ಲಿಲ್ಲ, ಅವಳು ಚೆನ್ನಾಗಿ ಬರ್ತಿ, ಇವಳೇ ಬಿದ್ಲು. ಊಟಕ್ಕೆ ಪೇಸೆಂಟಾ? ಏನೋ ಎಲ್ಲಿಗೆ? ಅವ್ರು 1 ವಾರದಿಂದ ಮಾಡೋರೆ. ನಾವು ಬೆಳಗ್ಗೆ ಬಂದರೆ ನಾನು ಮೂಡಿಗೆರೆಗೆ ಹೋಯ್ತು. ನಮ್ಮ ಮದುವೆ ಮನೆಯಲ್ಲಿ ಲಾಸ್ಟಿಗೆ ಹೋಗೋ ಟೈಮಲ್ಲಿ ಹೇಳ್ಬಿಟ್ಟು ಹೋದಾಗ ಅವ್ರಿಗೆ ಬೂಂದಿ ಮತ್ತು ಖಾರ ಬೂಂದಿ ಅಂತ ಹೇಳ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ಈವ್ನಿಂಗ್ ಟೈಮು ಕಾಫಿ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳ್ಬಿಟ್ಟು ಊಟದ ಟೈಮಲ್ಲಿ ಅರಿಶಿನ ಕುಂಕುಮ ಕೊಟ್ಟಿರ್ತಾರೆ. ನನ್ನ ಮಗಳು ಇಲ್ಲಿ ಡ್ಯಾನ್ಸು ಎಲ್ಲ ಜೊತೆ ಸೇರಿಕೊಂಡು ಏನು ಕೇಳ್ತೀರಾ, ಕಾಟನ್ ಕ್ಯಾಂಡಿ ಮತ್ತು ಕಿಸ್ಕ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾಳೆ. ಅಲ್ಲೊಂದು ಚಿಕ್ಕ ಮಗು ಮಾಡ್ತಿಲ್ಲ ಅಂತೇಳಿ ಅದಕ್ಕೆ ಮಾಡು ಅಂತ ಹೇಳ್ತಾಳೆ. ಏನು ಡ್ಯಾನ್ಸ್ ನೋಡ್ತೀರಾ, ಡ್ಯಾನ್ಸ್ ಮಾಡಿದೋ ದೃಷ್ಟಿ ಆಗೋದಾಗ ಹೋಗ್ಬಿಡ್ತು. ಮನೆಗೆ ಬಂದು ನಮಗೆ ದೃಷ್ಟಿ ತೆಗಿಯೋದು ಕೆಲಸ. ಸೊ ಹೆಂಗೆ ಕುಣಿತಿದ್ದಾಳೆ. ಬರೀ ಒಂದಿನ ಕಿಸ್ಕ ಮಾಡಿಸಿದ್ದು ಹೇಳ್ಕೊಟ್ಬಿಟ್ಟು ಆ ಸ್ಟೆಪ್ನೇ ಎಲ್ಲದಕ್ಕೂ ಇಟ್ಕೊಂಡ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ.
ಸೊ ಎಲ್ಲರೂ ಅಂತ ಇದ್ರು ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ದೃಷ್ಟಿ ಆಗಿಬಿಟ್ರೆ ಬೇಗ ಹೋಗಲ್ಲ ಪಾಪ, ಆದ್ರೂ ನಾವು ನಮ್ಗಳಿದ್ದಕ್ಕೆ ಅವಳು ನಿಲ್ಲಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆ ಕಡೆ ಹೋಗು ಈ ಕಡೆ ಹೋಗು ಈ ಕಡೆ ಹೋಗು ಆ ಕಡೆ ಹೋಗು ಅಂತ ಕುಣಿಸ್ತಾ ಇದ್ವಿ. ಬಟ್ ಎಂಜಾಯ್ ಮಾಡಿದ್ಲು ತುಂಬ. ಇವತ್ತಿನ ವಿಡಿಯೋ ಜೊತೆಗೆ ಒಂದು ಪನ್ನೀರ್ ಪರೋಟನ ನಿಮಗೆ ತೋರಿಸ್ತಿದ್ದೀನಿ. ಅಂದರೆ ಜೋಳದ ಪನ್ನೀರ್ ಪರೋಟ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಿರೋದಂದರೆ ತುಂಬ ಇಷ್ಟ. ತಿನ್ನೋಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತಲ್ವ, ಇಷ್ಟ ಆಗುತ್ತೆ. ಸೊ ನಾವು ಜೋಳನ ಕ್ಲೀನಾಗಿ ಈ ಥರ ಬಿಡಿಸ್ಕೋಬೇಕಾಗುತ್ತೆ. ನಾರ್ಮಲಾಗಿ ಈ ಥರ ಬಿಡಿಸುವಾಗ ಏನಾಗುತ್ತೆ, ಒಂದೊಂದು ಕಟ್ಟಾಗೋ ಥರ ಆಗುತ್ತೆ. ಒಂದು 2-3 ಲೈನ್ ಬಂದುಬಿಡುತ್ತೆ, ಆಮೇಲೆ ಬರೋಕ್ಕಾಗಲ್ಲ. ಆವಾಗ ಏನು ಮಾಡಬೇಕು ಅಂತ ಈ ಥರ ಅರ್ಧ ಮಾಡಿಕೊಂಡು ನೈಫು ಅಥವಾ ಫೋರ್ಕು ಏನಾದರೂ ಒಂಥರ ಶಾರ್ಪ್ ಇರೋ ಅಂಥದ್ದನ್ನ ಅದರೊಳಗಡೆ ಹಾಕಿಬಿಟ್ಟು ಅದನ್ನ ಈ ಥರ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡಾಗ ಈಸಿಯಾಗಿ ಕಾರ್ನ್ಸ್ ಎಲ್ಲ ಬಿಡ್ಸೋಕ್ಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಕ್ಲೀನಾಗಿ ಕಟ್ಟಾಗೋಲ್ಲ, ಒಂಥರ ಏನೋ ಒಂಥರ ಆಗಿಬಿಡತ್ತೆ. ನೀವು ಇದಕ್ಕೆ ಇಡೀ ಜೋಳನ ಬೇಯಿಸ್ಕೊಂಡು ಅಂದರೆ ಕುಕ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಆಮೇಲೆ ಬಿಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋಂಥವ್ರು, ಇಲ್ಲ ಮುಂಚೆನೇ ಈ ಥರ ಬಿಡಿಸ್ಕೊಂಡು ನಾನು ಕುಕ್ ಮಾಡ್ಕೋತೀನಿ ಅಂದ್ರೂ ಕೂಡ ಮಾಡ್ಕೋಬೋದು. ಅದು ಕ್ಲೀನಾಗಿ ಒಂದು 5 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಸೊ ತುಂಬ ಹೊತ್ತೇನೋ ಆಗೋ ಅವಶ್ಯಕತೆ ಇಲ್ಲ, 3 to 4 ಸಾಕಾಗುತ್ತೆ ಮೇ ಬಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋದಿದ್ರೆ ಹಾಕ್ಬೋದು. ಸ್ವೀಟ್ ಕಾರ್ನ್ ಆದರೆ ಸಾಲ್ಟ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 1/2 kg ಅಷ್ಟೇನೋ ಆಗಿತ್ತು. ತುಂಬ ಚೆನ್ನಾಗಿ ಕೂಡ ಬಿಡಿಸ್ಬೋದು, ಟ್ರೈ ಮಾಡಿ ಒಂದು ಸರಿ. ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಗ್ಯಾರಂಟಿ ಚೆನ್ನಾಗಿ ಬಿಡಿಸ್ಬೋದು, ಬೇಗನೂ ಕೂಡ ಬಿಡಿಸ್ಬೋದು. ಆ್ಯಂಡ್ ಅದಾದಮೇಲೆ ನಾನು ಬೇಯಿಸಿ ಇಟ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಅರ್ಧಂಬರ್ಧ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೆಳುವಾಯಿತು. ನೀರನ್ನ ಕ್ಲೀನಾಗಿ ಅದನ್ನು ಡ್ರೈ ಮಾಡಿಕೊಂಡ್ರೆ ಸ್ವಲ್ಪ ಪುಡಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ ಪನ್ನೀರು, ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಗಾರ್ಲಿಕ್ಕು, ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಪೇಸ್ಟು, ನಾನೇ ಮಾಡಿಟ್ಕೊಂಡಿರ್ತಕ್ಕಂಥ ಪೇಸ್ಟು, ಹಸಿಮೆಣ್ಸಿನ್ಕಾಯಿಂದು. ಅದಾದಮೇಲೆ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಆನಿಯನ್ನೆಲ್ಲ ನೀವು ಫ್ರೈ ಮಾಡ್ಕೊಬೋದು, ಇಲ್ಲ ಈ ಥರನೂ ಕೂಡ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ, ಬಿಕಾಸ್ ಒಂದೇ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ. ನೀವು ಆಲೂ ಪರೋಟ ನೋಡಿರ್ತೀರ, ಅದೊಂಥರ ಡಿಫ್ರೆಂಟಾಗಿರುತ್ತೆ. ನಾನು ಎಷ್ಟೊಂದು ಪರೋಟಗಳು ಮಾಡಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ಸೊ ಅದರಲ್ಲಿ ನಿಮ್ಗೆ ಒಂದೊಂದಾಗಿ ಶೇರ್ ಮಾಡೋಣ ಅಂತೇಳಿ. ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನಿಗೆ ಹಾಕಿರೋದು ಮತ್ತು ಚಪಾತಿಗೆ ಹಾಕೋದನ್ನು ನೋಡಿಕೊಂಡು ನೀವು ಸಾಲ್ಟನ್ನ ಹಾಕ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಅದಕ್ಕೆ ನೀವು ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ, ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿ ಸ್ವಲ್ಪ, ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಬೈಂಡ್ ಮಾಡಿ ಅದನ್ನು ಉಂಡೆಗಳಾಗಿ ಮಾಡಿಟ್ಕೋಬೇಕಾಗುತ್ತೆ. ಈ ಥರ ಗಟ್ಟಿ ಬಂದರೆ ನಾವು ಲಟ್ಸೋಕ್ಕೂ ಕೂಡ ಈಸಿ ಆಗುತ್ತೆ ಚಪಾತಿ ಬೇಲೋಕ್ಕೆ. ಇಲ್ಲಾಂದರೆ ಅಂಟ್ಕೊಳ್ಳೋ ಥರ ತೆಳುವಿದ್ರೆ, ಇಲ್ಲ ತುಂಬ ರಫ್ ಇದ್ದರೆ ಚಪಾತಿ ಹಾಳಾಗೋದು ಆ ಥರ ಆಗುತ್ತೆ. ಈ ಥರ ಒಂದು ಮೀಡಿಯಮಾಗಿ ಕಲಸಿ ಇಟ್ಕೊಂಬಿಟ್ರೆ ಅದನ್ನ ಮಿಕ್ಸನ್ನು ಸ್ಟಫಿಂಗ್ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಮಾಡಿಟ್ಕೊಂಡ್ರೆ ಆಗುತ್ತೆ. ಅದಾದಮೇಲೆ ಈ ಥರ ನಾವು ಇದು ಮಾಡಿಕೊಂಡು ನಾನು ತುಂಬ ವೆರೈಟೀಸ್ ಪರೋಟ ಮಾಡ್ತೀನಿ. ಅಂದರೆ ಸ್ಕ್ವಯರ್ ಥರನೂ ಮಾಡ್ತೀನಿ, ಇಲ್ಲ ರೌಂಡ್ ಥರನೂ ಮಾಡ್ತೀನಿ. ನಿಮ್ಗೆ ಈಸಿ ಮೆಥಡ್ 2 ಟೈಪ್ ಹೇಳಿದ್ದೀನಿ. ಮೊದಲು ನೀವು ಚಪಾತಿ ಥರ ಲಟ್ಟಿಸ್ಕೊಂಡು ಅದ್ರೊಳಗೆ ಹಾಕಿ 4 ಮೂಲೆಯೂ ಕವರ್ ಮಾಡ್ಕೊಂಡು ಮಾಡ್ಬೋದು, ಅದು ಕೂಡ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಚಿಕ್ಕದಾಗಿ ಈ ಥರ ರೌಂಡ್ ಮಾಡಿಕೊಂಡು ನೀವು ಮೇಲೆ ಒಬ್ಬಟ್ಟಿಗೆ ಇದು ಮಾಡ್ಕೊಳ್ಳೋ ಥರ ಮಾಡಿಕೊಂಡು ಲಟ್ಸಿದ್ರೂ ಕೂಡ ಅದು ಈಸಿಯಾಗಿ ರೌಂಡಾಗಿ ಬರುತ್ತೆ. ಸ್ಕ್ವಯರು, ರೌಂಡು ಯಾವ ಥರನಾದರೂ ಮಾಡ್ಬೋದು. ಇನ್ನು ಟ್ರಯಾಂಗಲ್ ಕೂಡ ಮಾಡ್ಬೋದು ಪರೋಟನ. ಸೊ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಕನ್ವೀನಿಯನ್ಸ್ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ, ಬೆಣ್ಣೆ ಹಾಕಿದ್ರೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಬೆಣ್ಣೆನ ತವಾಗ ಹಾಕ್ಬಿಟ್ಟು ಒಂದು ಕಡೆ ಸೈಡ್ ಹಿಂಗೆ ಮಾಡಿಬಿಟ್ರೆ ಸೊ ಕುಕ್ ಆಗುತ್ತೆ. ಅದಾದಮೇಲೆ ಟರ್ನ್ ಆದಮೇಲೂ ಬೇಕಾದರೆ ನೀವು ಬೆಣ್ಣೆನ ಹಾಕ್ಕೊಂಡು ಇದು ಮಾಡ್ಬೋದು, ಇಲ್ಲ ನಾನು ಹಾಗೆ ಕುಕ್ ಮಾಡ್ಕೊತೀನಿ ಅಂದ್ರೂ ಕೂಡ ಕುಕ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿತ್ತು. ಒಳ್ಳೆ ಈ ಗೋಬಿ ತಿಂತೀವಲ್ವ, ಕಾರ್ನ್ ಗೋಬಿ, ಅದೇ ಟೇಸ್ಟ್ ಬಂದಿತ್ತು. ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅನ್ನೋದನ್ನು ತಿಳಿಸಿ ನನಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಡಯಟಲ್ಲಿರೋರು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ನಾನಿವಾಗ ಸ್ವಲ್ಪ ಡಯಟಲ್ಲಿರೋದ್ರಿಂದನೇ ಈ ಥರ ಫುಡ್ಸ್ ಎಲ್ಲ ಟ್ರೈ ಮಾಡ್ತಿರ್ತೀನಿ ಈವ್ನಿಂಗಿಗೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಫ್ಟ್ ಕೂಡ ಇತ್ತು. ಮನೇಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಎಲ್ಲರೂ ಕೂಡ. ಇಷ್ಟ ಆಯಿತು ನನಗೂ ಕೂಡ, ನಮ್ಮ ಮನೇಲೂ ಕೂಡ. ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಟ್ರೈ ಮಾಡ್ತಾ ಇರಬೇಕು, ಒಂದೇ ಥರ ಫುಡ್ ತಿನ್ಕೊಂಡಿರೋದಕ್ಕಿಂತ ಯಾವಾಗಲೂ ಈ ಥರ ಏನಾದರೂ ಟ್ರೈ ಮಾಡ್ತಿದ್ರೆ ನಮಗೂ ಕೂಡ ಖುಷಿ ಅನಿಸುತ್ತೆ. ಹೋಟೆಲಲ್ಲಿ ಹೋಗಿ ನಾವು ಅಷ್ಟು ಕೊಟ್ಟು ತಿನ್ಕೊಂಬರೋದಕ್ಕೆ ಮನೇಲಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದಲ್ವ ಅನ್ನೋದೇ ನನ್ನ ಉದ್ದೇಶ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬಿಡಿ. ನಾಳೆ ರಿಸೆಪ್ಷನ್ ಮದುವೆದು 2 ಒಟ್ಟಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾರಿ. ನೆಕ್ಸ್ಟ್ ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್.